ಪ್ರೀತಿಯ ನೆಚ್ಚಿನ ಸಜ್ಜನ ಬಂಧುಗಳೇ, ನೀವು ಜೀವನದಲ್ಲಿ ಸೋತೆ ಎಂದು ತಲೆ ತೆಗೆಸಿ ಕೂರಬಾರದು. ಏಕೆಂದರೆ ಈ ಸಮಾಜ ಅದನ್ನೇ ಬಂಡವಾಳವಾಗಿಸಿಕೊಂಡು ನಿಮ್ಮನ್ನು ತಲೆ ಎತ್ತಿ ನಿಲ್ಲಲು ಬಿಡುವುದಿಲ್ಲ. ಮನುಷ್ಯನಿಗೆ ಸಮಸ್ಯೆಗಳು ಬರದೆ ಮರಕ್ಕೆ ಬರುವುದಿಲ್ಲ. ನಾವು ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಜೀವನ ಮಾಡಬೇಕು. ನಾವು ಸಮಸ್ಯೆಗಳಿಗೆ ಹೆದರಿ ಕುಳಿತುಕೊಂಡರೆ ಸಮಸ್ಯೆಗಳು ನಮ್ಮ ಬೆನ್ನು ಹತ್ತುತ್ತವೆ. ಕೈಲಾಗುವುದಿಲ್ಲ ಎಂದು ಕೈ ಕಟ್ಟಿ ಕುಳಿತರೆ ಈ ಸಮಾಜದಲ್ಲಿ ಕೈಲಾಗದವನು ಎಂದು ಪಟ್ಟ ಕಟ್ಟುತ್ತದೆ. ನಾವು ಕೆಳಗೆ ಬಿದ್ದಾಗ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳಬಾರದು. ಧೈರ್ಯದಿಂದ ಮುನ್ನುಗ್ಗಬೇಕು. ಆಡಿಕೊಳ್ಳುವವರ ಮುಂದೆ ಎರಡು ಕೈಯಿಂದ ಮೀಸೆ ತಿರುವಿ ಮುನ್ನುಗ್ಗಬೇಕು. ಮುಂದೆ ಒಂದು ದಿನ ಯಾರು ಆಡಿಕೊಂಡಿರುತ್ತಾರೋ ಅವರೇ ಹೊಗಳಿ ಎಲ್ಲರ ಎದುರು ಕೊಂಡಾಡಬೇಕು. ಆ ರೀತಿಯಾಗಿ ಬದುಕಿ ತೋರಿಸಬೇಕು. ಕಷ್ಟ, ಸುಖ, ನೋವು, ನಲಿವು ಜೀವನದ ಕೊಂಡಿಗಳಾಗಿರುತ್ತವೆ. ಇದನ್ನು ಅರಿತು ಬಾಳಿದರೆ ಮಾತ್ರ ಸಮಾಜದಲ್ಲಿ ಬದುಕಲು ಸಾಧ್ಯ. ಮೇಲು ಕೀಳು ಎಂಬ ಭಾವನೆಯನ್ನು ಮೈಗೂಡಿಸಿಕೊಂಡರೆ ನಿನಗೊಂದು ದಿನ ಅನಾಹುತ ಕಟ್ಟಿಟ್ಟ ಬುತ್ತಿ. ನಮ್ಮವರು ಎಂದು ಅತಿಯಾಗಿ ಯಾರನ್ನು ಹಚ್ಚಿಕೊಳ್ಳಲು ಹೋಗಬೇಡ. ಮುಂದೆ ಒಂದು ದಿನ ನಮ್ಮವರೇ ನಮಗೆ ಶತ್ರುಗಳಾಗುತ್ತಾರೆ. ನಮ್ಮವರು ನಮ್ಮಿಂದ ದೂರವಾದರು ಎಂದು ತಲೆ ಕೆಡಿಸಿಕೊಳ್ಳಬೇಡ. ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ನಾವು ಹಣ ಎಂದು ಯಾವಾಗಲೂ ಹಣದ ಹಿಂದೆ ಹೋಗಬಾರದು. ಏಕೆಂದರೆ ಈ ಹಣ ಮುಂದೊಂದು ದಿನ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ. ಕೆಲವರು ಅಂದುಕೊಳ್ಳಬಹುದು ಹಣವಿದ್ದರೆ ಏನನ್ನಾದರೂ ಕೊಂಡುಕೊಳ್ಳಬಹುದು ಎಂದು. ಆದರೆ ಅವರು ತಿಳಿದುಕೊಂಡಿರಬೇಕು, ಮನಸ್ಸಿನ ನೆಮ್ಮದಿಯನ್ನು ಹಣದಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು. ಜೀವನದಲ್ಲಿ ಛಲ ಇದ್ದವನಿಗೆ ಬದುಕಲು ಸಾವಿರ ದಾರಿ. ಈ ಸಮಾಜದಲ್ಲಿ ಬದುಕಲು ನನ್ನಿಂದ ಸಾಧ್ಯವಿಲ್ಲ ಎಂದು ಅಂದುಕೊಳ್ಳುವವನು ಜೀವನದುದ್ದಕ್ಕೂ ಸೋಮಾರಿಯಾಗಿ ಬದುಕುತ್ತಾನೆ. ಈ ಸಮಾಜದಲ್ಲಿ ಬದುಕಿ ತೋರಿಸುತ್ತೇನೆ ಎಂಬುವ ಛಲವಿರಬೇಕು. ಆಗ ಮಾತ್ರ ಜೀವನದಲ್ಲಿ ಈಜಿ ದಡ ಸೇರಬಹುದು.